ಬಿಗ್ ಬಾಸ್ ಮನೆಯಲ್ಲಿ ಭವ್ಯನಿಗೆ ಸಿಕ್ಕಷ್ಟು ಶಾಕ್ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಬಹುಶಃ ಬಾಟಮ್ 2ಗೆ 2 ಟೈಮ್ಸ್ ಕರ್ಕೊಂಡು ಬಂದು ಮನೆಯಿಂದ ಹೊರಗೆ ಕಳ್ಸೋದು ಅದೊಂದು ಪ್ರೋಸೆಸ್ಸಿಗೆ ಒಂದ್ಸಲಿ ಅಂತೂ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ಲಿಲ್ಲ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಬಂದಾಗ ಮತ್ತೆ ಬಾಟಮ್ 2 ಬಂದ್ಬಿಡ್ತೀರಿ. ಆ ಸಿಚುವೇಶನ್ ಹೇಗಿತ್ತು ಅಂತ, ಯಾಕಂದ್ರೆ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟು 100% ಕೊಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಅದು ಯಾರಿಗಾದ್ರೂ ಒಂಥರ ಬೇಜಾರಾಗ್ಬಿಡುತ್ತೆ. ಆ ಸಿಚುವೇಶನ್ ಹೇಗಿತ್ತು ಅಂತ ಅಂದ್ರೆ ಅದು ಎಕ್ಸ್ಪ್ರೆಸ್ಸೇ ಮಾಡಕ್ ಆಗ್ಲಿಲ್ಲ ನನ್ಗೆ. ಯಾಕೆ ನಾನು ಯಾಕೆ ಹೋಗ್ತಿದ್ದೀನಿ, ನಾನು ಫೈಟ್ ಅಂದ್ರೆ ಒಂದಷ್ಟು ಕ್ವಶನ್ ಮಾರ್ಕ್ಸ್. ನಾನು ಒಳ್ಳೆ ಫೈಟ್ ಕೊಟ್ಟಿಲ್ವಾ, ಚೆನ್ನಾಗಿ ಆಡಿಲ್ವಾ, ಚೆನ್ನಾಗಿ ಮಾತಾಡಿಲ್ವಾ, ಅಥವಾ ನಾನು ಯಾವ ರೀತಿ ಇರ್ಬೇಕು, ಜನ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಚಳಿಯಲ್ಲೂ ಅಳ್ತಿದ್ರಲ್ಲ ಪಾಪ. ನನ್ಗೊತ್ತೇನಂದ್ರೆ ಬೇಜಾರಾಗ್ತದೆ. ವೀಕೆಂಡ್ ಅಲ್ಲಿ ಎಲ್ರಿಗೂ ಏನಂದ್ರೆ ಮಿಡ್ ವೀಕ್ ಆಗ್ಬಾರ್ದು ಅಂದ್ರೆ ಎಷ್ಟೋ ಜನರು ಇಷ್ಟು ಬಿಗ್ ಬಾಸ್ ಸುದೀಪ್ ಸರ್ ಮೀಟ್ ಮಾಡಕ್ ಆಗಲ್ಲ, ಸ್ಟೇಜ್ ಮೇಲೆ ಹೋಗೋದಕ್ಕಾಗಲ್ಲ. ನಂಗೆ ಏನಂದ್ರೆ ಅಟ್ಲೀಸ್ಟ್ ನಾರ್ಮಲ್ ಸ್ಯಾಟರ್ಡೆ ಸಂಡೇ ಆಗಿದ್ರು ಏನೋ ಒಂದ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು, ಮಿಡ್ ವೀಕ್ ಅಲ್ಲಿ ಯಾರಿಗೂ ಆಮೇಲೆ ಬಾಯ್ ಹೇಳಕ್ ಆಗಲ್ಲ, ನೀಟಾಗಿ ಮಾತಾಡಕ್ ಆಗಲ್ಲ, ಅದೊಂಥರ ವರ್ಸ್ಟ್ ಫೀಲಿಂಗು. ಶಿಟ್, ಈ ವಾರನೇ ಆಗ್ಬೇಕಿತ್ತ, ಬೇರೆ ಇನ್ನೊಂದ್ ಸ್ವಲ್ಪ ಚಾನ್ಸ್ ಕೊಡು, ಇನ್ನೊಂದ್ ಸ್ವಲ್ಪ ಚಾನ್ಸ್ ಕೊಡು, ಒಂದಷ್ಟು ಕ್ವಶನ್ ಮಾರ್ಕ್ಸ್. ಅಂಡ್ 8ನೇ ವಾರದಲ್ಲಿ ಗೇಟ್ ತನಕ ಕರ್ಕೊಂಡು ಹೋಗಿದ್ದು ಐ ವಾಸ್ ಲೈಕ್ ಟೋಟಲಿ ಶಾಕ್. ನಾನು ಯಾಕೆ ಅಂತ ಆಮೇಲೆ ಅನ್ಕೊಂಡು ಯಾವ್ದನ್ನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಬಿಕಾಸ್ ಅದೇ ಆಡಿಯನ್ಸ್ ಯಾವ ರೀತಿ ನೋಡ್ತಾರೆ ಅನ್ನೋದು ನಮಗೂ ಅಲ್ಲಿ ಜಡ್ಜ್ಮೆಂಟ್ ಅವಾಗ ಪ್ರೋಸೆಸ್ ಆಗ್ತಾ ಶುರು ಆಯ್ತು. ಬಿಕಾಸ್ ನಾಮಿನೇಷನ್ ಅಂತ ಬಂದಾಗ ನಮ್ಗೆ ಏನ್ ರೀಸನ್ಸ್ ಕೊಡ್ಬೇಕು, ಅವ್ರಿಗೆ ಏನ್ ಹೇಳ್ಬೇಕು, ಅವ್ರು ಯಾವ ರೀತಿ ತಗೊಳ್ತಾರೆ, ಅದೊಂದಷ್ಟು ಕನ್ಫ್ಯೂಷನ್ಸ್ ಇರೋದು. ಯಾಕಂದ್ರೆ ವಾರ ಇಡೀ ಎಲ್ಲರೂ ಚೆನ್ನಾಗಿರ್ತಿದ್ವಿ, ನಾಮಿನೇಷನ್ಸ್ ಅಂತ ಬಂದಾಗ ಅವ್ರ ಬಗ್ಗೆ ಹೇಳಲೇಬೇಕಿತ್ತು ನಾವು. ಅಲ್ಲಿ ಏನ್ ಹೇಳೋದು, ಅವ್ರು ಯಾವ ರೀತಿ ನಾವು ಮಾತಾಡ್ಬೇಕು, ಅದೊಂದಷ್ಟು ಕ್ವಶನ್ ಮಾರ್ಕ್ಸ್. ಓಕೆ, ಭವ್ಯ ಅವ್ರಿಗೆ ಏನ್ ಕಷ್ಟೊಂದು ಅಳು ಬರುತ್ತೆ ಅಂತ ಸುದೀಪ್ ಸರ್ ಕ್ರೈ ಬೇಬಿ ಅಂತ ಕರಿತಾ ಇದ್ರು. ಅಂಡ್ ಎಲ್ಲರೂ ಅನ್ಕೊಂಡಿದ್ರು ನೀವು ಎಲಿಮಿನೇಟ್ ಆದಾಗ ಸಿಕ್ಕಾಪಟ್ಟೆ ಹತ್ಬಿಡ್ತೀರಿ ಅಂತ, ಯಾಕಂದ್ರೆ ಮನೆಯಲ್ಲಿ ಅಷ್ಟು ಹತ್ತಿದಿರಿ ನೀವು. ಬಟ್ ನೀವು ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಬಂದ್ರಿ. ಅಂಡ್ ಅದೊಂದು ಇಮೋಷನಲ್ ಆಗಿದ್ರಿ ಅಷ್ಟೇ. ಅಂದ್ರೆ ಎಲ್ಲೂನು ಅಂದ್ರೆ ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋದೊಂದು ಗಿಲ್ಟ್ ಇರ್ಲಿಲ್ಲ ನಿಮ್ಮಲ್ಲಿ. ಯಾಕೆ ಅಂತ ನಾನು ಆಕ್ಚುಲಿ ಹೇಳ, ನಾನು ರೀಸೆಂಟ್ ಆಗಿ ಇಂಟರ್ವ್ಯೂ ನನ್ನ ಅಕ್ಕನೂ ಅದೇ ಹೇಳಿದ್ರು. ನಾನು ಹೊರಗಡೆ ಅಷ್ಟು ಹತ್ತಿದೆ ಇಲ್ಲ, ತುಂಬಾ ಸ್ಟ್ರಾಂಗ್, ತುಂಬಾ ಒಂಥರ ಆನ್ ಫೇಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ, ಅಳೋದಿಲ್ಲ, ಅಳಿಸ್ತೀನಿ ನಮಗೆ. ಬಿಗ್ ಬಾಸ್ ಮನೇಲಿ ನನ್ಗೆ ಅದೇನಂತ ಗೊತ್ತಿನ, ಅದು ಸುಮಾರು ಸಲ ಹೇಳಿದೀನಿ, ಹೇಳ್ತೀವಿ ವಿಕ್ರಮ್ ಹತ್ರ ಮತ್ತೆ ಅನುಷ. ನಾನು ಅಳದೇ ಇಲ್ಲ ಹೊರಗಡೆ. ಇಲ್ಲಿ ಯಾಕೆ ಇಷ್ಟೊಂದು ಅಳ್ತಿದ್ದೀನಿ, ಯಾಕೆ? ಅಲ್ಲಿ ಪೂಲಲ್ಲಿ ನೀರಿರ್ಲಿಲ್ಲ ಅಂದ್ರೆ ನಿಮ್ ಕಣ್ಣೀರೇ ಬಿಗ್ ಬಾಸ್ ಅಲ್ಲಿ. ನನ್ನ ಅಕ್ಕನೂ ಅದೇ ಹೇಳದ್ಲು, ಸ್ವಿಮ್ಮಿಂಗ್ ಪೂಲ್ ಖಾಲಿ ಮಾಡ್ತೀನಿ ಅಳುವನ್ವಿ ಅಂತ ನಿಲ್ಸ್ಬೇಕಿತ್ತು ಇಲ್ಲಿ ಅಂದ್ರೆ ನನ್ನ ಅಕ್ಕನೂ ಅದೇ ಹೇಳ್ತಿರೋಳು. ಬಟ್ ನಂಗೆ ಗೊತ್ತಿಲ್ಲ, ಅಂದ್ರೆ ನನ್ಗೆ ತುಂಬಾ ಕೋಪ ಬಂದಾಗ, ಫ್ರಸ್ಟ್ರೇಷನ್, ಅದನ್ನ ತುಂಬಾ ಕಂಟ್ರೋಲ್ ಮಾಡ್ತಿದ್ದೆ. ಕಂಟ್ರೋಲ್ ಮಾಡಿದಾಗ ಅದು ಟಿಯರ್ಸ್ ಆಗಿ ಕನ್ವರ್ಟ್ ಆಗ್ತಿತ್ತು. ಅಳ್ಬಾರ್ದು ಅಂತ ಅನ್ಕೊಳ್ತಿದ್ದೆ, ಆದ್ರೆ ಅಳು ಬರ್ತಿತ್ತು. ಬಟ್ ಹೌದು, ಅಷ್ಟೊಂದು ಅಳ್ಬಾರ್ದಿತ್ತು. ಇವರೆಲ್ಲ ಹೇಳ್ತಿರು ತುಂಬಾ ಹತ್ತಿದೆ ಅಂತ. ಬಟ್ ಅಳುವಾಗ ಗೊತ್ತಾಗ್ತಿರಲ್ಲ, ಹತ್ತ ಮೇಲೆ ಶಿಟ್ ಯಾಕೆ ಇಷ್ಟೊಂದು ಹತ್ತೆ ಅಂತ ಅನ್ಸ್ತಿತ್ತು. ಮನೆಯಿಂದ ಹೊರಗೆ ಬರುವಾಗ ಗಿಲ್ಟಿ, ಎಸ್ ಅಫ್ಕೋರ್ಸ್ ನನಗೆ ಯಾವುದೇ ರೀತಿ ಗಿಲ್ಟ್ ಇರ್ಲಿಲ್ಲ.